ಬ್ಯಾಚುಲರ್ಸ್ಗೆ ತುಂಬಾನೇ ಫೇವ್ರೇಟ್ ಆಗಿರುವಂತಹ ಒಂದು ಈಸಿ ಆಗಿರುವಂತಹ ಒಂದು ಇನ್ಸ್ಟೆಂಟ್ ಸಾಂಬಾರ್ ಪೌಡರ್ನ ಯಾವ ತರ ಮಾಡೋದು ಅಂತ ನಾನು ವಿಡಿಯೋನ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇದು ರೆಸಿಪಿ ಯಾವ ತರ ಮಾಡೋದು, ಸಾಂಬಾರ್ ಪೌಡರ್ ಯಾವ ತರ ಪ್ರಿಪೇರ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕು ಅಂತ ಇದ್ರೆ, ನಿಮ್ಗೆ ಏನಾದ್ರು ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋನ ಪೂರ್ತಿ ನೋಡ್ಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ, ಯಾವ ತರ ನಾನು ಈ ಸಾಂಬಾರ್ ಪೌಡರ್ನ ಮಿಕ್ಸ್ನ ರೆಡಿ ಮಾಡ್ಕೊಂಡೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನೀವು ಕೊಡುವಂತಹ ಒಂದು ಲೈಕು, ಸಬ್ಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ಸ್ ಇಂದಾನೆ ನಾವಿನ್ನೂ ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ನಾನು ಇವತ್ತು ಲಾಂಗ್ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಇನ್ಸ್ಟೆಂಟ್ ಆಗಿ ಬ್ಯಾಚುಲರ್ಸ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತಹ ಒಂದು ಸಾಂಬಾರ್ ಪೌಡರ್ನ ಯಾವ ತರ ಮಾಡೋದು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರ್ ಪೌಡರ್ಗೆ ಏನಿಲ್ಲ, ಮನೇಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ಇನ್ಸ್ಟೆಂಟ್ ಸಾಂಬಾರ್ ಪೌಡರ್ನ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಬ್ಯಾಚುಲರ್ಸ್ ಅಂತಲ್ಲ, ನಮಗೂ ಎಲ್ಲಾದ್ರೂ ಹೋಗೋ ಅರ್ಜೆಂಟ್ ಇತ್ತು, ಬೇಗ ಬೇಗ ಅಡ್ಗೆ ಮಾಡ್ಬೇಕು, ಬೇಳೆ ಎಲ್ಲ ಬೇಯಿಸಕ್ಕೆ ಟೈಮ್ ಇರಲ್ಲ ಅನ್ನೋಂಥ ಟೈಮಲ್ಲೂ ಕೂಡ ನಾವು ಬೇಗ ಒಂದು 10 ಮಿನಿಟ್ಸ್ ಅಲ್ಲಿ ಸಾಂಬಾರ್ ಮಾಡೋದಕ್ಕೆ ಈ ಸಾಂಬಾರ್ ಪೌಡರ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಒಂದು ಬೌಲು ಅಂದ್ರೆ ಒಂದು 100 ಗ್ರಾಮ್ಸ್ ಅಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ. ಸೊ ಅದರಲ್ಲಿ ಒಂದು 1/4 ಬೌಲ್ ಅಷ್ಟು ಕಡಲೆಬೇಳೆ ಮತ್ತೆ ಒಂದು 1/4 ಬೌಲ್ ಅಷ್ಟು ಅಕ್ಕಿ, ಇದೆಲ್ಲಾನು ಫಸ್ಟ್ ನಾನು ತವಾ ಬಿಸಿ ಮಾಡೋಕ್ಕಿಂತ ಮುಂಚೆನೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಸಮವಾಗಿ ಹಾಕೊಳ್ತಾ ಇದ್ದೀನಿ. ಆಮೇಲೆ ಏನಂತಂದ್ರೆ ಇದು ಜಾಸ್ತಿ ಹುರಿಬೇಕು ಅಂತ ಏನಿಲ್ಲ, ಜಸ್ಟ್ ಸ್ವಲ್ಪ ಬಿಸಿ ಆದ್ರೆ ಸಾಕು. ಅದಾದ್ಮೇಲೆ ಒಂದು 1/4 ಸ್ಪೂನ್ ಅಷ್ಟು 1/4 ಬೌಲ್ ಅಷ್ಟು ಕೊತ್ತಂಬರಿ ಬೀಜ ಇನ್ನು ತಗೊಳ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಸ್ವಲ್ಪ ಜೀರಿಗೆ, ಒಂದು 2 ಸ್ಪೂನ್ ಅಷ್ಟು ಜೀರಿಗೆ. ಸೊ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಾನೂ ಇಲ್ಲ, ಜಾಸ್ತಿ ಟೈಮ್ ಬೇಕು ಅಂತಾನೂ ಏನಿಲ್ಲ. ಒಂದು 10 to 15 ಮಿನಿಟ್ಸ್ ನಾವು ಟೈಮ್ ಸ್ಪೆಂಡ್ ಮಾಡಿ ಸಾಂಬಾರ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಒಂದು 2 ವೀಕ್ಸ್ ನಾವು ಆರಾಮಾಗಿ ತಿನ್ಬೋದು ಅಂತಾನೆ ಹೇಳ್ಬೋದು. ಆಮೇಲೆ ಒಂದು ಸ್ಪೂನ್ ಅಷ್ಟು ಮೆಂತ್ಯನ ಹಾಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ಮಿಕ್ಸ್ ಮಾಡಿದ್ಮೇಲೆ ನೀಟಾಗಿ ಹುರ್ಕೊಳ್ತಾ ಇದ್ದೇನೆ. ಆಮೇಲೆ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸೊ ಇದು ನಾನು ಮಾಡ್ತಿರೋಂತಹ ರೀಸನ್ ಏನಪ್ಪಾ ಅಂತಂದ್ರೆ, ನಮ್ಮ ಅಕ್ಕ ಮಗ ಆಲ್ಮೋಸ್ಟ್ ನಾನು ತುಂಬಾ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ. ಅವನು ಇವಾಗ ರೀಸೆಂಟ್ ಆಗಿ ರೂಮ್ ಮಾಡ್ಕೊಂಡು ಶಿಫ್ಟ್ ಆಗಿದ್ದಾನೆ. ಸೊ ಹಾಗಾಗಿ ಅವನೊಬ್ನೇ ಇರ್ತಾನೆ, ಅವನಿಗೆ ಸಾಂಬಾರು ಅದೆಲ್ಲ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಅಂದ್ರೆ ಸೊ ಅದಕ್ಕೋಸ್ಕರ ಅವನಿಗೆ ಹೆಲ್ಪ್ ಆಗ್ಲಿ ಅನ್ನೋಂಥ ಒಂದು ರೀಸನ್ಗೋಸ್ಕರ ನಾನು ಈ ಸಾಂಬಾರ್ ಪೌಡರ್ನ ಮಾಡಿಟ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಇನ್ಸ್ಟೆಂಟ್ ಸಾಂಬಾರ್ ಪೌಡರ್ನ ಒಂದ್ 2-3 ಸಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕಂತಂದ್ರೆ ನನ್ಗೆ ಏನಾದ್ರು ಎಮರ್ಜೆನ್ಸಿ ಇತ್ತು, ಅರ್ಜೆಂಟ್ ಇತ್ತು, ಎಲ್ಲಾದ್ರೂ ಹೋಗ್ಬೇಕು ಅಂತಿದ್ರೆ, ನಾ ಬೇಳೆ ಸಾಂಬಾರೆಲ್ಲ ಮಾಡ್ಬೇಕು ಅಂದ್ರೆ ಬೇಳೆನ ಬೇಯಿಸಿ ಮತ್ತೆ ಅದು ಸ್ಟೀಮ್ ಹೋದ್ಮೇಲೆ ಅದನ್ನ ತೆಗೆದು ಒಗ್ಗರಣೆ ಮಾಡಿ ಅದೆಲ್ಲ ಮಾಡಕ್ಕೆ ನಮ್ಗೆ ತುಂಬಾನೇ ಟೈಮ್ ಆಗೋಗ್ಬಿಡುತ್ತೆ. ಸೊ ಆತರ ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ತುಂಬಾ ಅರ್ಜೆಂಟ್ ಆಗಿ ಎಲ್ಲಾದ್ರೂ ಹೋಗ್ಬೇಕು, ಆ ತರ ಟೈಮಲ್ಲಿ ಈ ತರ ಒಂದು ಸಾಂಬಾರ್ ಪೌಡರ್ ರೆಡಿ ಇದ್ರೆ ಸೊ ಅದನ್ನ ನಾವು ಬೇಗನೆ ಸಾಂಬಾರ್ ಮಾಡಿಟ್ಟು ಎಲ್ಲಾದ್ರೂ ಹೋಗ್ಬೋದು. ಇನ್ ಕೇಸ್ ನೈಟ್ ಒಂದೊಂದ್ಸಲ ನಮ್ಗೂ ಟಯರ್ಡ್ ಆಗಿರುತ್ತೆ, ಪೇಷನ್ಸ್ ಇಂದ ಸಾಂಬಾರ್ ಮಾಡಕ್ ಆಗಲ್ಲ, ಆ ಟೈಮಲ್ಲೂ ಕೂಡ ಈ ತರ ಇನ್ಸ್ಟೆಂಟ್ ಸಾಂಬಾರ್ ಪೌಡರ್ ಇದ್ರೆ ಬೇಗನೆ ಸಾಂಬಾರ್ ಮಾಡ್ಕೋಬಹುದು ಅನ್ನೋಂಥ ರೀಸನ್ಗೋಸ್ಕರ ನಾನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಸೊ ಹಾಗೇನೆ ಅವನಿಗೂ ಹೆಲ್ಪ್ ಆಗ್ಲಿ, ಯಾಕಂದ್ರೆ ಸ್ಟೂಡೆಂಟ್ ಅಲ್ವಾ, ಅಡ್ಗೆ ಎಲ್ಲ ಮಾಡ್ಕೊತಾ ಕುತ್ಕೊಂಡ್ರೆ ಅವರಿಗೆ ಓದ್ಕೊಳ್ಳೋದಕ್ಕೆ ಇನ್ನೊಂದಕ್ಕೆ ಟೈಮ್ ಆಗೋದಿಲ್ಲ. ಆ ರೀಸನ್ಗೋಸ್ಕರ ಈ ತರ ನಾವು ಇನ್ಸ್ಟೆಂಟ್ ಸಾಂಬಾರ್ ಪೌಡರು, ಪುಳಿಯೋಗರೆ ಪೌಡರು ಈ ತರ ಎಲ್ಲಾನು ನಾವು ರೆಡಿ ಮಾಡಿ ಅವರಿಗೆ ಕೊಟ್ರೆ ಈಸಿಯಾಗಿ ಮಾಡ್ಕೊಳ್ತಾರೆ. ಆಮೇಲೆ ಟೈಮು ಕೂಡ ಸೇವ್ ಆಗುತ್ತೆ, ಎಜುಕೇಶನ್ ಓದ್ಕೊಳ್ಳೋದಕ್ಕೆ ಅನ್ನೋ ರೀಸನಿಗೋಸ್ಕರ ಈ ತರ ಎಲ್ಲ ನಾವು ರೆಡಿ ಮಾಡಿ ಕೊಡ್ತೀವಿ. ಸೊ ಏನಪ್ಪಾ ಅಂತಂದ್ರೆ ಇದನ್ನೇನು ತುಂಬಾನೇ ಉರಿಬೇಕು ಅಂತ ಏನಿಲ್ಲ, ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ತುಂಬಾ ಬ್ರೌನಿಶ್ ಬರ್ಬೇಕು, ಕಲರ್ ಚೇಂಜ್ ಆಗ್ಬೇಕು ಆ ತರ ಏನಿಲ್ಲ. ಅಂದ್ರೆ ನಾವು ಮಿಕ್ಸಿಯಲ್ಲಿ ಪೌಡರ್ ಮಾಡ್ತೀವಲ್ವಾ, ಸೊ ಯಾಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಇದೆ, ಇಷ್ಟನ್ನ ನಾವು ಫ್ಲೋರ್ ಮಿಲ್ಲಿಗೆಲ್ಲ ತಗೊಂಡೋಗಿ ಮಾಡ್ಸಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಮಿಕ್ಸಿಯಲ್ಲಿ ಪೌಡರ್ ಮಾಡೋದ್ರಿಂದ
ಸ್ವಲ್ಪ ಅದು ಬಿಸಿ ಆದ್ರೆ ನೀಟಾಗಿ ಪೌಡರ್ ಆಗುತ್ತೆ ಮಿಕ್ಸಿಯಲ್ಲಿ. ಆ ರೀಸನ್ಗೋಸ್ಕರ ಸ್ವಲ್ಪ ಬಿಸಿ ಮಾಡ್ಕೊಂಡಿದೀವಿ ಅಷ್ಟೇ. ಇಷ್ಟ ಹುರ್ಕೊಂಡ್ರೆ ಸಾಕು. ಸೊ ಅದನ್ನ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿರುತ್ತೆ ಅದನ್ನ ಇನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಯಾಕಂದ್ರೆ ಬೇಳೆ ಕಾಳುಗಳನ್ನೆಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಂಡ್ರೆ ಅದೊಂಥರ ಚೆನ್ನಾಗಿರುತ್ತೆ ಅಂತ. ಅದಾದ್ಮೇಲೆ ಇನ್ನೇನಿಲ್ಲ, ಸ್ವಲ್ಪ ಕರ್ಬೇವು ಮತ್ತೆ ನಾನೊಂದ 8ರಿಂದ 10 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಮನೇಲಿರೋ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ. ಸೊ ನಿಮ್ದೇನಾದ್ರೂ ಮೆಣಸಿನ್ಕಾಯಿ ನಿಮ್ಗಿನ್ನೂ ಸ್ವಲ್ಪ ಖಾರ ಎಲ್ಲ ಬೇಕು, ಖಾರ ಹೆಚ್ಚಿಗೆ ಆದ್ರೆ ತಿಂತೀವಿ ಅಂದ್ರೆ ನೀವು ಇನ್ನು ಸ್ವಲ್ಪ ಮೆಣಸಿನ್ಕಾಯಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬಹುದು. ಸೊ ನಮ್ಮ ಮನೇಲಿ ನಮ್ಮ ಖಾರಕ್ಕೆ ತಕ್ಕಂತೆ ನಾನು ಇಲ್ಲಿ ಮೆಣಸಿನ್ಕಾಯಿ ಮತ್ತೆ ಹುಣಸೆಹಣ್ಣು ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 8ರಿಂದ 9 ಮೆಣಸಿನ್ಕಾಯಿನ ನಾನು ತಗೊಂಡಿದ್ದೀನಿ. ನಿಮ್ಗೆ ಇದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ನೀವು ಇನ್ನೂ ಸ್ವಲ್ಪ ಖಾರದ ಪುಡಿನೂ ಲಾಸ್ಟಿಗೆ ಸಾಂಬಾರ್ ಪೌಡರ್ನ ಮಿಕ್ಸ್ ಮಾಡಿ ಎಲ್ಲ ರೆಡಿ ಆದ್ಮೇಲೆ ನೀವು ಖಾರದ ಪುಡಿನೂ ಕೂಡ ಮಿಕ್ಸ್ ಮಾಡ್ಕೋಬಹುದು, ನೀನು ಜಾಸ್ತಿ ಖಾರ ಬೇಕಂದ್ರೆ. ಇಲ್ಲಾಂದ್ರೆ ಸಾಂಬಾರ್ ಮಾಡೋ ಟೈಮಲ್ಲಿ ನಾನು ಬೇಕಂದ್ರೆ ಏನು ಸ್ವಲ್ಪ ಮಿಕ್ಸ್ ಮಾಡ್ಕೋಬಹುದು. ಸೊ ಇದು ಕರ್ಬೇವು ಸ್ವಲ್ಪ ನಾವು ಕೈಯಲ್ಲಿ ಮುರಿದಾಗ ಸ್ವಲ್ಪ ಪೌಡರ್ ತರ ಆಗ್ಬೇಕು, ಅಷ್ಟು ಫ್ರೈ ಮಾಡ್ಕೋಬೇಕು. ಹಸಿ ಇದ್ರೆ ಅದು ಕ್ಲೀನಾಗಿ ಗ್ರೈಂಡ್ ಕೂಡ ಆಗೋದಿಲ್ಲ. ಇಲ್ಲ ನಿಮ್ಗೆ ಈ ತರ ಫ್ರೈ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಬಿಸಿಲಲ್ಲಿ ಕೂಡ ಒಂದಿನ ತುಂಬಾ ಬಿಸಿಲಿದ್ರೆ 1-2-3 ಅವರ್ಸ್ ಹೊರಗಡೆ ಹಾಕಿದ್ರೆ ಅದು ನೀಟಾಗಿ ಡ್ರೈ ಕೂಡ ಆಗುತ್ತೆ. ಸೊ ಇಲ್ಲ ಅಂತಂದ್ರೆ ನೋಡಿ ಈ ತರ ಪುಡಿ ಮಾಡಿದ್ರೆ ನೀಟಾಗಿ ಪುಡಿ ಹಾಕ್ಬೇಕು. ಅಷ್ಟುವರೆಗೂ ಕರ್ಬೇವನ್ನ ಹುರ್ಕೋಬೇಕು, ಅದು ನೀಟಾಗಿ ಪೌಡರ್ ಆಗ್ಬೇಕು ಅಂತಂದ್ರೆ. ಸೊ ಅದಾದ್ಮೇಲೆ ಉಳಿದಿರುವಂತ ಇಂಗ್ರೀಡಿಯೆಂಟ್ಸ್ ಏನಿದೆ, ಮೆಣಸಿನ್ಕಾಯಿ ಮತ್ತೆ ಹುಣಸೆಹಣ್ಣು ಅದೆರಡನ್ನು ನೀಟಾಗಿ ಹುರ್ಕೋಬೇಕು. ಹುಣಸೆಹಣ್ಣು ಸ್ವಲ್ಪ ಏನಂತಂದ್ರೆ ಹಸಿ ಇರುತ್ತಲ್ವಾ, ಅದು ಮಿಕ್ಸಿಯಲ್ಲಿ ಕ್ಲೀನಾಗಿ ಬ್ಲೆಂಡ್ ಆಗಲ್ಲ. ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಟೈಮು ಬಿಡ್ಬೇಕಾಗುತ್ತೆ. ಏನಂದ್ರೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಮೆಣಸಿನ್ಕಾಯಿ ಏನಷ್ಟೇನಿಲ್ಲ, ಸ್ವಲ್ಪ ಬಿಸಿ ಆದ್ರೆ ಸಾಕು. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಸಾಂಬಾರ್ ಪೌಡರ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈ ಸಾಂಬಾರ್ ಪೌಡರ್ ರೆಡಿ ಆದ್ಮೇಲೆ ನಾನು ಸಾಂಬಾರ್ ಕೂಡ ಮಾಡಿ ಟೇಸ್ಟ್ ಮಾಡಿದೆ, ಬಟ್ ವಿಡಿಯೋ ಮಾಡ್ಕೊಂಡಿಲ್ಲ. ನಾನು ಇದ್ರ ವಿಡಿಯೋನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸಾಂಬಾರ್ ಇನ್ನೊಂದ್ಸಲ ಪ್ರಿಪೇರ್ ಮಾಡ್ಬಿಟ್ಟು ಯಾವ ತರ ಬಂದಿತ್ತು ಸಾಂಬಾರ್, ಯಾವ ತರ ಪ್ರಿಪೇರ್ ಮಾಡೋದು ಅಂತ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ತರ ನಾವು ಮಾಡಿಟ್ಕೊಳ್ಳೋದ್ರಿಂದ ನಮ್ಗೆ ತುಂಬಾನೇ ಟೈಮು ಸೇವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಮೆಣಸಿನ್ಕಾಯಿ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಫ್ರೈ ಆದ್ರೆ ಸಾಕು. ಸೊ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕು. ಆ ರೀಸನಿಗೋಸ್ಕರ ನಾನು ಮೆಣಸಿನ್ಕಾಯಿನ ಫಸ್ಟು ತಗೊಳ್ತಾ ಇದ್ದೀನಿ. ಆ ನಂತರ ಆ ಹುಣಸೆಹಣ್ಣನ್ನ ಅದು ತವ ಏನ್ ಬಿಸಿ ಇರುತ್ತಲ್ವಾ ಅದ್ರ ಮೇಲೆ ಸ್ವಲ್ಪ ಟೈಮ್ ಹಾಗೆ ಬಿಟ್ಬಿಟ್ರೆ ಸೊ ಅದು ನೀಟಾಗಿ ಏನು ಉರಿಯುತ್ತೆ, ಹುರ್ಕೊಳ್ಳುತ್ತೆ. ಆಮೇಲೆ ನಮ್ಗೆ ಗ್ರೈಂಡ್ ಮಾಡೋದಕ್ಕೂ ತುಂಬಾನೇ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ತರ ಫುಲ್ಲು ತವ ಮೇಲೆ ಹಾಡ್ಬಿಟ್ಟು ಆಫ್ ಮಾಡಿ ಬಿಟ್ಬಿಟ್ರೆ ಆಯ್ತು, ಅದು ನೀಟಾಗಿ ಗಟ್ಟಿ ಆಗತ್ತೆ ಅಷ್ಟೇ. ಸೊ ಅದಾದ್ಮೇಲೆ ನಾವೇನು ಹುರ್ಕೊಂಡಿರ್ತೀವಲ್ಲ ಇದಕ್ಕೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ನಾವು ಆ್ಯಡ್ ಮಾಡಬೇಕಾಗಿರುತ್ತೆ. ಅದು ಪೌಡರ್ಗಳನ್ನ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಇದರಲ್ಲಿ ಕಡಿಮೆನೆ ಹಾಕಿರ್ತೀವಿ ಸಾಂಬಾರ್ ಮಾಡ್ಕೊಳ್ಳೋ ಟೈಮಲ್ಲಿ. ಅವಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಆಗುತ್ತೆ. ಇಲ್ಲಿ ನಾನು ಬರೀ 1-1.5 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಾ ಇದೀನಿ. ಇಷ್ಟು ಪೌಡರ್ ಮಾಡಿಟ್ಕೊಂಡ್ರೆ ಒಬ್ರಿಗೆ ಆರಾಮಾಗಿ ಒನ್ ಮಂತ್ ಅಂತೂ ಬರುತ್ತೆ. ಯಾಕಂದ್ರೆ ಬರೀ ಇದೊಂದೇ ಮಾಡಲ್ಲ, ಬೇರೆ ಐಟಮ್ಸ್ ಮಾಡ್ತಿರ್ತಾರಲ್ವಾ. ಸೊ ನಾನು 1 ಮಂತಿಗೆ ಆಗೋಷ್ಟು ಇಲ್ಲಿ ಪೌಡರ್ನ ಮಾಡಿಟ್ಟಿದ್ದೀನಿ. ಸೊ ಅದಾದ್ಮೇಲೆ ಸ್ವಲ್ಪ ಹಿಂಗು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದು ಫುಲ್ ತಣ್ಣಗಾಗಕ್ಕೆ ಬಿಡ್ಬೇಕು. ತಣ್ಣಗಾದ್ಮೇಲೆನೆ ಪೌಡರ್ನ ಮಾಡ್ಕೊಂಡ್ರೆ ನೀಟಾಗಿ ಫೈನ್ ಪೌಡರ್ ಬರುತ್ತೆ. ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ನೀವು ಮಾಡಿ ಇಟ್ಕೋಬಹುದು. ಬಟ್ ನಾನಿದ್ದು ಸ್ವಲ್ಪ ಅರೌಂಡ್ 1 ಮಂತ್ ಆಗೋಷ್ಟನ್ನ ನಾನು ಇಲ್ಲಿ
ಮಾಡಿಟ್ಕೊಂಡಿದ್ದೀನಿ ನೋಡಿ. ಹುಣಸೆಹಣ್ಣು ಕೂಡ ಫುಲ್ ಫ್ರೈ ಆಯಿತು. ಇಷ್ಟು ಫ್ರೈ ಆದರೆ ಸಾಕು. ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ. ಒಂದು 10 ಮಿನಿಟ್ಸು ಬಿಟ್ಟರೆ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡ್ಕೊಳ್ಳೋಕ್ಕೆ ಆಗೋದು. ಸೊ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ಥರ ಪೌಡರ್ ಮಾಡಿಕೊಂಡು ಇದನ್ನು ನೀಟಾಗಿ ಚಡಿ ಮಾಡಿ ಒಂದೆರಡು ಸಲ ಮೇಲ್ಗಡೆ ತರಿ ತರಿ ಬಂದಿರೋದೆಲ್ಲ ಅದನ್ನು ಮತ್ತೆ ಇನ್ನೊಂದ್ಸಲ ಗ್ರೈಂಡ್ ಮಾಡಿ ನೀಟಾಗಿ ಈ ಥರ ಫೈನ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಅಷ್ಟು ಇಂಗ್ರೀಡಿಯೆಂಟ್ಸ್ಗೆ ಇಷ್ಟೇ ಸಾಂಬಾರು ಪೌಡರ್ ಆಗಿರೋದು. ಸೊ ಇದು ಒಂದು ಬೌಲ್ ಕರೆಕ್ಟಾಗಿ ಆಗಿದೆ ಅಂತಲೇ ಹೇಳ್ಬೋದು. ಇಷ್ಟು ಆರಾಮಾಗಿ ಒಬ್ಬರಿಗೆ 1 ಮಂತ್ ಆಗುತ್ತೆ. ಯಾಕಂದರೆ ಬರೀ ಸಾಂಬಾರೇ ಅವ್ರು ಪ್ರಿಪೇರ್ ಮಾಡ್ಕೊಳ್ಳಲ್ಲ, ಬೇರೆ ಐಟಮ್ಸನ್ನು ಮಾಡ್ಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು 1 ಮಂತಿಗೆ ಅಂತ ಮಾಡಿಕೊಟ್ಟಿದ್ದೀನಿ. ಇನ್ ಕೇಸ್ ಬೇಗ ಖಾಲಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಕೂಡ ಬೇಗ ಖಾಲಿ ಆದಮೇಲೆ ಮತ್ತೆ ಮಾಡಬೇಕಾಗುತ್ತೆ. ಸೊ ನಾನು 1 ಮಂತಿಗೆ ಅಂತ ಪ್ಲಾನ್ ಮಾಡಿಬಿಟ್ಟು ಇಷ್ಟು ಮಾಡಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.